ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಂಡೇ ಸ್ಪೆಷಲ್ ಏನೂ ಇಲ್ಲ, ಲಾಸ್ಟ್ ಸಂಡೇ ಇಂದನೂ ಇದೇ ಆಗಿದೆ. ಯಾಕೆ ಅಂದರೆ ಹಬ್ಬ ಮತ್ತು ಹುಣ್ಣಿಮೆ ಈ ಥರ ಬಂದುಬಿಟ್ರೆ ಯಾವ ನಾನ್ ವೆಜ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಸ್ಕಿಪ್ ಆಗಿದೆ. ಸೊ ಯಾವ ನಾನ್ ವೆಜ್ ಇಲ್ಲ, ಓನ್ಲಿ ಫಾರ್ ವೆಜ್. ಸೊ ಹಾಗಾಗಿ ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ, ಇಡ್ಲಿ ಮಾಡ್ತಾ ಇದ್ದೀನಿ. ಇಡ್ಲಿಗೆ ಬಂದು ಬೇಳೆ ಸಾಂಬಾರ್ ಕಾಂಬಿನೇಷನ್. ಸೊ ಇವತ್ತು ಸಂಡೇ ಬ್ರೇಕ್ಫಾಸ್ಟ್ ಅದು ಬಿಟ್ಟರೆ ಮಧ್ಯಾಹ್ನ ಲಂಚ್ಗೂ ಇಲ್ಲ ಒಂದೇ ಸತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಪಾಲಕ್ ಸೊಪ್ಪನ್ನ ವಾಶ್ ಮಾಡಿ ಇಟ್ಟಿದ್ದೀನಿ. ಪಾಲಕ್ ಪನ್ನೀರ್ ಮಾಡ್ಕೊಂಬಿಡೋಣ, ಗ್ರೇವಿ ಮಧ್ಯಾಹ್ನಕ್ಕೆ ಚಪಾತಿಗೆ ಆಗುತ್ತೆ ಅಂತ. ಮಧ್ಯಾಹ್ನ ಊಟಕ್ಕೆ ಬೇಕಲ್ಲ, ಸೊ ಹಂಗೆ ಮಿಕ್ಕೊಂಡ್ರೆ ಸ್ವಲ್ಪ ರಾತ್ರಿಗೂ ಹಂಗೆ ಮೇಂಟೈನ್ ಮಾಡಿಬಿಡೋಣ ಅಂತ. ಸೊ ನಾನ್ ವೆಜ್ ಬೇಕಾದರೆ ಮಾಡಿಬಿಡ್ಬೋದು ಬೇಗ. ವೆಜ್ ಮಾಡೋದು ತುಂಬ ಕಷ್ಟ. ಸೊ ಏನು ಮಾಡೋದು ಅಂತ ಆಪ್ಷನ್ ಹುಡುಕ್ತಾ ಇರಬೇಕು. ಸೊ ಹಾಗಾಗಿ ಪಾಲಕ್ ಸೊಪ್ಪಿತ್ತಲ್ಲ, ಹಾಗಾಗಿ ಅದು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು ತೋರಿಸ್ತೀನಿ ಬನ್ನಿ. ನಾನು ಗ್ರೇವಿಗೆ ಏನೇನು ಹಾಕೋತೀನಿ. ಗ್ರೇವಿ ಮಾಡೋದಕ್ಕೆ ಇಲ್ಲಿ 2 ಈರುಳ್ಳಿ ಕಟ್ ಮಾಡಿ ಮತ್ತು ಒಂದು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ತಿದ್ದೀನಿ. ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಬೇಯಬೇಕು. ಇದು ಬೆಂದಾದ ನಂತರ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಟೊಮೆಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಫುಲ್ ಸಾಫ್ಟಾಗಿ ಫುಲ್ ಕಲರ್ ಚೇಂಜ್ ಆಗಬೇಕು, ಆ ಥರ ಮಾಡಿಕೊಂಡು ಆಮೇಲೆ ಸ್ವಲ್ಪ ಒಂದು 4 ಗೋಡಂಬಿ ಏನಾರು ಹಾಕ್ಕೊಂಡ್ರೆ ಆಯಿತು. ಸೊ ಅದಷ್ಟು ಹಾಕ್ಕೊಂಡ್ರೆ ಮುಗಿಯುತ್ತೆ. ಮತ್ತು ಅದು ಚೆನ್ನಾಗಿ ಕೂಲ್ ಆದಮೇಲೆ ಖಾರದ ಪುಡಿ ಅದೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಪಾಲಕ್ ಪನ್ನೀರ್ ಮಾಡ್ಕೊಳ್ಳೋಕ್ಕೆ. ಮತ್ತು ಪಾಲಕ್ನ ಬಂದು ಬಿಸಿನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡ್ಬಿಟ್ಟು ಸೌಟೆಲ್ಲೋಯ್ತು ಬೇಯಿಸ್ಕೊಂಡು ಅದನ್ನು ರುಬ್ಕೊಂಡು ಗ್ರೈಂಡ್ ಮಾಡಿ ಹಾಕೋದಷ್ಟೆ. ಸೊ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಮಕ್ಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಪಾಲಕ್ ಪನ್ನೀರೆಲ್ಲ ಅಲ್ವಾ, ಹಾಗಾಗಿ ಅದನ್ನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಸಂಡೇ ಆಗಿರೋದ್ರಿಂದ ಏನಾದ್ರು ಕೇಳ್ತಾರೆ ಮಕ್ಕಳು ತಿನ್ನೋಕ್ಕೆ ಸ್ಪೆಷಲ್ ಆಗಿ, ಅದಕ್ಕೆ ಅದನ್ನು ಮಾಡೋಣ ಅಂತ. ಸಾಂಬಾರೆಲ್ಲ ಮಾಡಿದ್ರೆ ಇನ್ನು ಮಿಕ್ಕೊಳ್ಳುತ್ತೆ ಮತ್ತು ಮಕ್ಕಳು ತಿನ್ನಲ್ಲ. ಸೊ ಆ್ಯಕ್ಚುಲಿ ಇದ್ಕಿದ ಬೇಳೆ ಇದೆ ಮಾಡಬೇಕು, ನಾಳೆ ಮಾಡ್ಕೊಳ್ಳೋಣ ಮಂಡೇ ಸಾಂಬಾರು ಅಂತ. ಇವಾಗ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಗ್ರೇವಿ ಮಾಡ್ಕೊಂಡ್ಬಿಟ್ರೆ ಮಕ್ಳಿಗೆ ಬೇಕು ಅಂದರೆ ಪೂರಿ ಮಾಡ್ಕೊಡ್ಬೋದು, ನಮಗೆ ಬೇಕಾದ್ರೆ ಚಪಾತಿ ಮಾಡ್ಕೊಂಡು ತಿಂದರೂ ಆಗುತ್ತೆ. ಸೊ ಏನಾದ್ರು ಸಂಡೇ ಎಲ್ಲ ಸ್ಪೆಷಲ್ ಏನಾದ್ರು ಕೇಳ್ತಾರೆ, ಹಾಗಾಗಿ ಅದನ್ನು ಮಾಡ್ತಾ ಇದ್ದೀನಿ. ಯೂಶ್ವಲಿ ನಮ್ಮ ಮನೇಲಿ ಸಂಡೇ ಟೈಮು ಸ್ವಲ್ಪ ಬ್ರೇಕ್ಫಾಸ್ಟ್ ಲೇಟೇ, ಯಾಕೆಂದರೆ ಎದಳೋದು ಲೇಟು, ಹಾಗಾಗಿ ಬ್ರೇಕ್ಫಾಸ್ಟು ಲೇಟ್ ಆಗುತ್ತೆ. ಒಂದು 11 ಗಂಟೆ 12 ಗಂಟೆಗೆ ತಿಂತೀವಿ. ಆ್ಯಕ್ಚುಲಿ ಬೇಗನೆ ತಿನ್ನಬೇಕು, ಬಟ್ ನಮ್ಮ ಮನೇಲಿ ಏನೇ ಮಾಡೋದು ಬೇಗ ತಿನ್ನೋಕ್ಕಾಗಲ್ಲ ಬ್ರೇಕ್ಫಾಸ್ಟು. ನಾವು ಅದೇ ಟೈಮಿಂಗ್ಸ್ಗೆ ತಿನ್ನೋದು. ಸೊ ನಿಮ್ಮಲ್ಲೆಲ್ಲ ಬೇಗ ಇದ್ದು ಕರೆಕ್ಟ್ ಟೈಮ್ಗೆ ಆನ್ ಟೈಮ್ ಡೈಲಿ ರೊಟೀನ್ ಹೇಗಿರುತ್ತೆ ಅದೇ ಥರ ತಿಂತೀರಾ, ಇಲ್ಲಾಂದ್ರೆ ನಮಗೇನೆ ಲೇಟಾಗಿ ತಿಂತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮನೇಲಂತೂ ಲೇಟೇ ಆಗೋದು, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಹೊಟ್ಟೆ ಹಸಿವು ಆಗಲ್ಲ ಅಷ್ಟೊಂದು, ಸಂಡೇ ಮನೇಲೇ ಇರ್ತೀರಲ್ಲ, ಹಂಗಾಗಿ ಹೊಟ್ಟೆ ಹಸಿವು ಆಗೋದು 12 ಗಂಟೆಗೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟು ನಾವು 12 ಗಂಟೆಗೆ ತಿನ್ನೋದು. ಓಕೆ, ಹಾಗಾಗಿ ಈ ಗ್ರೇವಿ ಮಾಡಿ ಇಟ್ಕೊಂಡ್ಬಿಟ್ರೆ ರಾತ್ರಿಗಾರ ಆಗುತ್ತೆ. ಮಧ್ಯಾಹ್ನ 4 ಗಂಟೆ 3 ಗಂಟೆಗೆ ಊಟ ಮಾಡೋದು. ಸೊ ಮಕ್ಳಿಗೆ ಎಷ್ಟು ಗಂಟೆಗೆ ಹಸಿವು ಆಗುತ್ತೆ ಅವಾಗ ಕೊಡೋಣ ಅಂತ ಅಷ್ಟೇ. ಸೊ ಇಡ್ಲಿ ಇವಾಗ ಬೇಯಿಸ್ತಾ ಇದ್ದೀನಿ. ಇದಾಯಿತು. ಇವಾಗ ಟೊಮೆಟೊ ಕಟ್ ಮಾಡಾಕ್ತೀನಿ. ಟೊಮೆಟೊ ತೊಗೊಬಂದು ವಾಶ್ ಮಾಡಬೇಕು. ಮೇಯ್ನಾಗಿ ಗ್ರೇವಿ ಬೇಸೇ ಇರೋದು ಟೊಮೊಟೊ, ಈರುಳ್ಳಿ ಇವೆರಡೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು 4 ಹಸಿಮೆಣಸಿನ್ಕಾಯಿ ಹಾಕಿ ನೈಸಾಗಿ ರುಬ್ಬಿಟ್ಟು ಹಾಕೋದು ತುಂಬ ಚೆನ್ನಾಗಿರುತ್ತೆ. ಬಟರು ಹಾಕೋಬೋದು, ತುಪ್ಪನೂ ಹಾಕೋಬೋದು, ಒಗ್ಗರಣೆಗೆ ಚೆನ್ನಾಗಿರುತ್ತೆ. ಕೆಲವ್ರು ಹಾಕೋರು ಲಾಸ್ಟಲ್ಲೂ ಹಾಕ್ತಾರೆ. ಹಂಗಂದ್ಬಿಟ್ಟು ಫುಲ್ಲು ನಾವು ಬಟರು ತುಪ್ಪದಲ್ಲೇ ಮಾಡೋಕ್ಕಾಗಲ್ಲ. 1-2 ಸ್ಪೂನ್ ಅಷ್ಟು ಹಾಕ್ಕೊಂಡು ಇನ್ನು ಮಿಕ್ಕಿದ್ದು ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಕೊಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ ಬನ್ನಿ. ಇವಾಗ ಬಂದು ನಾನು 3 ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ದೊಡ್ಡದೇ. ಒಂದು 4 ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಮತ್ತು ಒಂದು 5-6 ಬಾದಾಮಿ, ಮತ್ತು ಏಲಕ್ಕಿ ಕಾಯಿ 2, ಆಮೇಲೆ ಲವಂಗ, ಚಕ್ಕೆ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಸೊ ನೀವು ಗೋಡಂಬಿ ಇದ್ರೂ ಹಾಕ್ಕೋಬೋದು, ಗೋಡಂಬಿ ಇಲ್ಲ ಅಂದ್ರೆ ಬಾದಾಮಿ ಇದ್ರೂ ಬಾದಾಮು ಹಾಕ್ಕೋಬೋದು. ಕಡಲೆಕಾಯಿ ಬೀಜನೂ ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಕ್ಚುಲಿ ಅದು ಥಿಕ್ನೆಸ್ಗೆ ಮತ್ತು ಒಂಥರ ಫಿನಿಶಿಂಗ್ ಬರಲಿ ಅಂತ ಹಾಕೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಏನು ಹಾಕ್ಕೊಂಡ್ರು ನಡೆಯುತ್ತೆ. ಬಾದಾಮಿ, ಗೋಡಂಬಿ, ಕಡಲೆಕಾಯಿ ಬೀಜ ಯಾವುದಿರುತ್ತೆ ಅದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಪೂರ್ತಿ ಸಾಫ್ಟ್ ಆಗಬೇಕು, ಗೊಜ್ಜಂಗೆ, ಅಲ್ಲಿವರೆಗೂ ಇದು ಬಾಡಬೇಕು. ಸೊ ಇಲ್ಲಿ ಬಂದು ಪಾಲಕ್ ಸೊಪ್ಪನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಬಿಸಿನೀರು ಕುದ್ದ ಮೇಲೆ ಅದಕ್ಕೆ ಸೊಪ್ಪನ್ನು ವಾಶ್ ಮಾಡಿ ಹಾಕಿದ್ದೀನಿ. ಸೊ ಪಾಲಕ್ ಸೊಪ್ಪು ಎಷ್ಟು ಹಾಕಿದ್ರೂ ಅದು ಬಿಸಿನೀರಿಗೆ ಹಾಕಿದ ತಕ್ಷಣ ಕಡಿಮೆ ಆಗುತ್ತೆ ಕ್ವಾಂಟಿಟಿ. ಸೊ ಅದು 1-2 ನಿಮಿಷ ಸಾಕದು ಕಲರ್ ಚೇಂಜ್ ಆಗಿದ ತಕ್ಷಣ ಆ ನೀರನ್ನ ತೆಗೆದ್ಬಿಟ್ಟು ಮತ್ತೆ ತಣ್ಣೀರಿಗೆ ಹಾಕಿದ್ರೆ ಅದು ಫುಲ್ಲು ಅಂದರೆ ಅದ್ರ ಕಲರ್ ಹೋಗೋದಿಲ್ಲ. ಆಮೇಲೆ ಅದು ಬೇಯೋದೂ ಸ್ಟಾಪ್ ಆಗುತ್ತೆ ತಣ್ಣೀರು ಹಾಕಿದ ತಕ್ಷಣ. ಸೊ ಆಮೇಲೆ ಅದು ತಣ್ಣಗಾದ್ಮೇಲೆ ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದಷ್ಟೇ. ಸೊ ಮತ್ತೆ ನಾನು ಪನ್ನೀರೆಲ್ಲ ಫ್ರೈ ಮಾಡಿ ಮತ್ತು ಗ್ರೇವಿ ಮಾಡುವಾಗ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಒಗ್ಗರಣೆ ಮಾಡ್ಕೊಳ್ತೀನಿ ಅದಕ್ಕೆ ಅಂತ. ಓಕೆನಾ? ಸೊ ನೋಡಿ, ಪನ್ನೀರ್ನ ಈ ಥರ
ಕಟ್ ಮಾಡ್ಕೊಂಡಿದ್ದೀನಿ ನಾನು. ಕಟ್ ಮಾಡಿಕೊಂಡು 1 ಸ್ಪೂನಷ್ಟು ಬಟರು ಮತ್ತು ಎಣ್ಣೆ ಹಾಕಿ ಅರಿಶಿಣದ ಪುಡಿ ಮತ್ತು ಖಾರ ಇದಿಷ್ಟು ಹಾಕಿ ಹಿಂಗೆ ಫ್ರೈ ಮಾಡಿಕೊಂಡು ಇವಾಗ ತೆಗೆದಿಟ್ಕೊತೀನಿ. ಇದು ಸ್ವಲ್ಪ ಫ್ರೈ ಆಗಿದೆ, ಇವಾಗ ಸಾಕು. ಒಂಥರ ಹಸಿ ಸ್ಮೆಲ್ ಹೋಗಲಿ ಅಂತ ಅಷ್ಟೇ ಈ ಥರ ಮಾಡೋದು. ಇದಕ್ಕೆ ಬಂದು ನಾನು ಅವೆಲ್ಲ ಹುರಿದಿಟ್ಕೊಂಡಿದ್ನಲ್ಲ ಅದ್ರ ಪೇಸ್ಟು, ಮತ್ತು ಇಲ್ಲಿ ಬಂದು ಪಾಲಕ್ ಬೇಯಿಸಿರೋದನ್ನ ಹಿಂಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದೀನಿ ಒಗ್ಗರಣೆಗೆ. ಇವಾಗ ಇದನ್ನು ತೆಕ್ಕೊಂಬಿಡೋಣ, ಸಾಕಿದ್ದು ಫ್ರೈ ಆಗಿರೋದು. ಇದಕ್ಕೆ ಇವಾಗ ಒಂದು ಚಿಕ್ಕದು ಪಲಾವ್ ಎಲೆ ಹಾಕಿದ್ದೀನಿ ಫ್ಲೇವರ್ಗೆ. ಒಂದು ಸ್ವಲ್ಪ ಕಸೂರಿ ಮೇಥಿ ಇದಿಷ್ಟು ಹಾಕಿ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಇದು ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆನಂತರ ರುಬ್ಬಿರೋ ಪೇಸ್ಟ್ಗಳು ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ರುಬ್ಬಿರೋಂತಹ ಮಸಾಲೆನ ಹಾಕ್ಕೊಳ್ಳೋಣ. ಇದನ್ನೇನು ಅಷ್ಟು ಹುರಿಯೋ ಅಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಫಸ್ಟೇ ಎಲ್ಲನೂ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ 1-2 ನಿಮಿಷ ಇದು ಎಣ್ಣೆ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಇದು ಮಾಡೋಣ ಅಷ್ಟೇ. ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ ನಂತರ ನಾವು ಪಾಲಕ್ ರುಬ್ಬಿರೋದು ಹಾಕೋಣ. ಏನಪ್ಪ ನಿಂದು? ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೊಂಚೂರು ಗರಂ ಮಸಾಲ ಮತ್ತು ಖಾರದ ಪುಡಿ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ. ಸೊ ಈಗ ಉಪ್ಪು, ಖಾರ ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ತೀನಿ. ಇದು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ತೇಲಿ ಬರಲಿ, ಮುಚ್ಚಿಕಣಿ. ಸೊ ಈಗ ಚೆನ್ನಾಗಿದು ಫ್ರೈ ಆಗಿದೆ. ಇವಾಗ ನಾವು ಪಾಲಕ್ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಕಲರ್ ಚೇಂಜ್ ಆಗ್ತಾ ಇದೆ, ಪಾಲಕ್ ಸೊಪ್ಪು ಹಾಕಿದ್ದೀನಲ್ಲ ಪೇಸ್ಟು, ಹಾಗಾಗಿ ಕಲರ್ ಚೇಂಜ್ ಆಗ್ತಾಯಿದೆ. ಒಂದು 5 ನಿಮಿಷ ಇದು ಕುದೀಲಿ. ಇದು ಕುದ್ದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನು ಫ್ರೈ ಮಾಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡೋಣ. ಇದೆರಡು ಒಂದು ಸತಿ ಮಿಕ್ಸಪ್ ಆಗಿ, ಈ ರೆಡ್ ಮಸಾಲ ಮತ್ತು ಗ್ರೀನ್ ಮಸಾಲ ಇದೆಲ್ಲ ಚೆನ್ನಾಗಿ 1-2 ಮಳ್ಳು ಬಂದರೆ ಸಾಕು, ಕುದೀತಾ ಇದ್ದರೆ. ಆನಂತರ ಪನ್ನೀರನ್ನ ಆ್ಯಡ್ ಮಾಡಿದ್ರೆ ಅಷ್ಟೇ, ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ. ಸೊ ಇದು ಚೆನ್ನಾಗಿ ಮಳ್ಳಿದೆ. ಇವಾಗ ಪನ್ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಖಾರ ಆಯ್ತಮ್ಮ ನಿಂಗೆ? ನನ್ನ ಫೋನ್ ನಿಮ್ಗೆ ಕೊಟ್ಟು ನನ್ನ ಫೋನು ನಾನು ಯಾಕೆ ಹಿಂಗಾಗಿದ್ದೀನಿ, ವೀಡಿಯೋ ಆನ್ ಮಾಡಿಬಿಟ್ಟು ನನ್ನ ಫೋನೇ ಹುಡುಕೋತಾ ಇದ್ದೀನಿ. ಗಾಬರಿ ಆಗ್ಬಿಟ್ಟು ನೆನೆ ನನಗೆ ಗಾಬರಿ ಆಗೋಯ್ತು. ಚೆನ್ನಾಗಿದ್ಯಮ್ಮ? ತಿಂತೀಯಾ? ಪ್ರಾಪ್ತಿ ಮನೆಗೆ ಹೋಗೋಣ. ಪ್ರಾಪ್ತಿಗೂ ತಿಂಡಿ ತಗೊಂಡು. ಮಕ್ಕಳೆಲ್ಲ ಎಷ್ಟು ಒಳ್ಳೆ ಆಟಗಳು ಕಲ್ತಿದ್ದಾರೆ ಅಂತ ಎಲ್ಲ ಇವರೇ ಹೇಳ್ಕೊಟ್ಟಿರೋದು. ನನ್ನನ್ನು ಸೇರ್ಸ್ಕೊಂಡವ್ರು ಇವತ್ತು ಉದ್ದಾರ ಆಗ್ಲಿ ಅಂತ. ಲೈಟ್ ಆನ್ ಆಗಿಲ್ಲ, ಇವತ್ತು ನನ್ನನ್ನು ಸೇರ್ಸ್ಕೊಂಡವ್ರೆ ಉದ್ದಾರ ಆಗಿ ಆಟ ಆಡಿ ಅಂತ. ಇವಾಗ ನೋಡಿ ಎಲ್ಲರೂ ಆಡ್ತಾವ್ರೆ. ಏನೋ ಒಂದು ಗೇಮು, ಸೆಟ್ ಅಂತೆ, ಸೆಟ್ ಆಟ. ಅಲ್ಲ ನಾವ್ ಆಡೋದು ಸೆಟ್ ಅಂತ. ಏನ್ ಆಡೋದು? ಸೆಟ್. ನೋಡೋಣ ನಗು ಅವನ್ಗೆ. ಯಾವ ರೀತಿ ಕುಡಿದ್ರಿ ಕುಡಿಯೋದು ಅಂತ ನೀವು ಅಂತಲ್ಲ, ನಾನು ಎಲ್ಲ ಇವಾಗ ಹೆಂಗ ಹಾಕದಿದ್ದ ನಾನೊಂದ್ ಹಾಕದ್ನಾ, ನೀವೊಂದ್ ಹಾಕದ್ರ ಈ ಸೇಮ್ ನಂಬರ್ ಬಂದು ನೀವ್ ಎತ್ಕೊಳ್ಳಿ. ನಾನು ಎತ್ಕೊಳ್ಳೋದು ಫುಲ್ ಎಲ್ಲಾ ಕಟ್ಸು, ಎಲ್ಲಾ ಕಾರ್ಡ್ಸ್ ಇಲ್ಲಿ ಮಧ್ಯದಲ್ಲಿ ಇರುತ್ತಲ್ಲ ಕಟ್ಸು, ಅದೆಲ್ಲ ಕಟ್ಸು ನಿನ್ಗೆ. ಲಾಸ್ಟ್ ಅಲ್ಲಿ ಯಾರು ಫಸ್ಟ್ ಮುಗಿಯುತ್ತೆ ಅವ್ರ ಔಟು. ಆಯ್ತಾ? ನಾನು ಔಟ್. ಫಾಸ್ಟ್ ಆಗಿ ಗೋರ್ಕೋಬೇಕಾ ನಾವು? ಇಲ್ಲ ನೀವೆಲ್ಲ ಗೋರ್ಕೊಂಡ್ಬಿಟ್ಟು? ನೀನ್ ಹಾಕಿದ ತಕ್ಷಣ ಆ ಕಾರ್ಡು ನಿಂದೆ. ಹೌದಾ? ಆಟ ಸಿಸ್ಟರ್ ಆಡೋದಂದ್ರೆ ರಿಯಲಿ ಆಟ ಹೆಂಗ್ ಗೊತ್ತಾ, ನಮ್ ಹಿಂಗ ಹಾಕಿದ್ರೆ ನಾವ್ ನೋಡಿಲ್ಲ ಅಂತಂದ್ರೆ ಅವ್ರು ಹಿಂಗ ಹಾಕಿದ್ರೆ ನಾವ್ ತಗೊಳಂಗಿಲ್ಲ. ಈಗ ನಾವ್ ಅಂದ್ರೆ ಚಿಕ್ಕವ್ರ ಆಟ ಆಡ್ತೇವೆ. ಸೆಟ್ ಆಟ ಇದೊಂಥರ ಡಬ್ಬ ಆಟ. ಮಾಡಿ ನಾನಲ್ಲ ಉಲ್ಟಾ ಹಿಂಗ್ ಇಟ್ಕೊಳ್ಳಿ. ಹೆಂಗೆ ನಾನ್ ನೋಡ್ಕೋಬಾರ್ದು ನಮ್ಮರು ಹಂಗೆ ಆಗ್ತಾ ಹೋಗದ. ಅವಳಗೋಯ್ತದ ಆಟ. ಆಯ್ತು ಹಾಕ್ರಿ. ಅವಳೆ ಹಾಕ್ಬೇಕು ತಾನೆ, ಇಟ್ಕೋ. ಅವರೇ ಹಾಕ್ಬೇಕು. ನಾನು ನನಗ್ ಸಿಕ್ತು. ನೀನೇ ಹಾಕ್ಬೇಕಾ? ಕೊಡ ಆಡ. ಹೌದಮ್ಮ ಹಾಕದ. ಸೊ ಫ್ರೆಂಡ್ಸ್ ನೋಡಿ, ನನ್ಗೆ ಇಷ್ಟು ಕಾರ್ಡ್ ಸಿಕ್ತು. ನಾನೇ ವಿನ್ ಆಗ್ತೀನಿ ಅಂತ ನೋಡಿ. ಇಷ್ಟು ಪಟ್ಟತ್ತ ಇಷ್ಟು ನಾನ್ ಗೆದ್ದಿರೋದು.
ಹಂಗೆ ಇರಲ್ಲ. ಹೆಂಗಾರ ಇರ್ಲಿ ಇವಾಗ ನಾನ್ ಗೆದ್ದಿದ್ದೀರ ಅಷ್ಟೇ. ನಂಗೆ ಆಟನೇ ಗೊತ್ತಿಲ್ವಲ್ಲ. ಇಲ್ಲಿ ಹಾಕಿ ನಾನ್ ಹಾಕ್ಬೇಕಾ? ಇದೆಲ್ಲ ಖುಷಿಗೆ. ಅಮ್ಮ ಇಲ್ಲಿ ಹಿಂಗ್ ಹಾಕು, ಹಿಂಗ್ ಹಾಕ್, ಹಿಂಗ್ ಎತ್ತಿ ಹಿಂಗೊಂದ್ ಕಾರ್ಡ್ ಹಾಕ್. ಹಂಗ ಆ ಗೆದ್ದಿರೋ ಕಾರ್ಡ್ಸ್ ಅಂದ್ರೆ ಹಾಕ್ಬಿಡು. ಕೊಡ. ವಿಡಿಯೋ ಮಾಡೋದ್ ಕಷ್ಟ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಕ್ಳದ್ ಹೆಂಗೋ ಮಾಡ್ತಾ ಇದೀನಿ. ನಾನು ಹಾಕಿ ಇವ್ರು ಆಟ ಆಡಿ ಗೆಲ್ತಾ ಇಲ್ಲ. ಇವಾಗ ಹೆಸರು ಹೇಳ್ಬಿಟ್ರೆ ಇವ್ರು ಗೆದ್ದು ಬಿಡ್ತಾರಂತೆ. ಅಬ್ಬಬ್ಬಾ ಏನೇನ್. ಏ ಅವಳು ಗೆದ್ದವಳೆ, ಅವಳು ಸಿಕ್ತು, ಅವಳಗ್ ಸಿಕ್ತು. ಇವ್ರು ಸುಮತಿಗೆ ಸಿಕ್ಕಿರ್ಲಿಲ್ಲ. ಈ ವರ್ಷ ಹಾಕ್ತೀರಾ? ಈ ವರ್ಷ ಆಗ್ತೀರಾ? ಇವಳು ಔಟು, ನಾನು ಔಟು, ಪ್ರಾಣವಿ ನಾನಿಬ್ರು ಔಟ್ ಆಗಿದ್ದೀವಿ. ಇವ್ರು 3 ಜನ ಆಡ್ತಾವ್ರೆ ಗೋರ್ಕೊಂಡು. ಅದು ಏನು ಹೆಂಗೆಂಗೋ ಆಡ್ತಾವ್ರೆ ಆಟ. ಇದು ಆಡಕ್ಕೂ ಬರಲ್ಲ, ಏನಿಲ್ಲ, ಹೆಂಗೆಂಗೋ ಆಡೋದು. ಇವ್ರಿಗೆ ಹೆಂಗೆಂಗ್ ಇಷ್ಟ ಬರತ್ತ ಹಂಗ ದೇವ್ರ ಕಾಪಾಡ್ಬೇಕಂತೆ. ಆಡ್ತಾ ಇರೋದೇ ನಾವು ಚೆನ್ನಾಗಿ ಆಡ್ತಿದೀವಿ. ಡಬ್ಬ ಆಟ. ಅಯ್ಯೋ ಎಲ್ಲ ಮಿಕ್ಸ್ ಆಯ್ತು. 9 6 ಅಲ್ಲ 9 ಆಡ್ತಾ ಇರೋದೇ ಡಬ್ಬ ಆಟ. ಅದಕ್ಕೆ ದೇವ್ರ ಬೇರೆ ಕಾಪಾಡ್ಬೇಕಂತ, ಇವ್ರಿಗೆ ದೇವ್ರ ಬೇರೆ ಹೊರ ಕೊಡ್ಬೇಕಂತೆ. ಏನ್ ಒಳ್ಳೆ ಆಟ ಆಡ್ತಾವ್ರೆ ಅಂತ. ಯಾವ್ರೇ ಮನೆ ಕ್ಲೀನ್ ಮಾಡಿಲ್, ವೆಜಿಟೇಬಲ್ ಕಟ್ ಮಾಡಿರೋದಂದ್ರೆ ನೋಡ್ರಿ, ಕಲಂಗಡಿ ಹಣ್ಣು ತಗೊಬಂದ್ಬಿಟ್ಟು ತಿಂತಾ ಇರೋದು. ನೋಡು, ಇಷ್ಟ ತಿನ್ನಲ್ಲ ಮಾಡಲ್ಲ, ತಗೊಬರೋದು ಹಾಳು ಮಾಡೋದು. ಸುಮ್ಮನೆ ಆಟ ಆಡಕ್ ತಂದಿದ್ಯಾ ಅಣ್ಣ ನೀನು? ಬೇಡ ಅಂದ್ರು ಕೇಳಲ್ಲ, ತಗೊಂಬರ್ತೀರಾ, ಹಿಂಗ್ ಮಾಡ್ತೀರಾ. ಯಾರು? ಎದ್ ನಡೀರಿ ಊಟ ಮಾಡಿ.